ಈ ಸ್ಕೀಮಿಗೆ ಸಿಕ್ಕಿದ್ರೆ ಏನು ಸಿಗುದಿಲ್ಲ, ಸಿಗುದು ದೊಡ್ಡ ಚೆಂಬು. ಮುಖ್ಯ ಸೆಕೆಂಡ್ ಸೀಸನ್ ದ ಲಕ್ಕಿ ಸ್ಕೀಮ್ 21 ಫಸ್ಟ್ ಡ್ರಾ ಮುಂದಿಟ್ಟು ನಿಕ್ಕಲು ಪ್ರತಿ ತಿಂಗಳು 1,000 ಕಟ್ಟಿರಂಡ ನಿಕ್ಕಲು 14 ಕಂತು ಕಟ್ಟಿರಂಡ ನಿಕ್ಕಲಿಗೆ ಮಲಮಲ ಪ್ರೈಸ್ ಉಂಟು. ಫ್ಲಾಟ್ ಉಂಟು, ಕಾರ್ ಉಂಟು, ಬೈಕ್ ಉಂಟು, ಸ್ಕೂಟರ್ ಉಂಟು, ರಿಕ್ಷಾ ಉಂಟು, ಮಸ್ತ್ ಐಟಮ್ಸ್ ಉಂಟು. ಏರೆಗ್ಲ ಸ್ಕೀಮ್ ರಾಡ್ ತೆಗಿಜಿಂದಾಂಡ ಮುಕ್ಕಲ್ನ ಫರ್ನಿಚರ್ ಬೊಕ್ಕ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಉಂಟು. ಹಾಯ್, ಹಲೋ, ನಮಸ್ಕಾರ. ಶಾಂತಿ ಶನೈ ವ್ಲಾಗ್ಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ, ಸುಸ್ವಾಗತ. ಕೇಳಿದ್ರಲ್ಲ ಲಕ್ಕಿ ಸ್ಕೀಮ್ ನಲ್ಲಿ ಯಾವ ರೀತಿ ಆಮಿಷ ಒಡ್ತಾರೆ ಅಂತ. ಅಲ್ಲ, ರಾತ್ರಿ ಕಂಡ ಬಾವಿಯಲ್ಲಿ ಹಗಲು ಬಿದ್ರು ಅಂತ ಒಂದು ಗಾದೆ ಮಾತಿದೆ. ಅದೇ ರೀತಿಯಾಗಿದೆ ನಮ್ಮೆಲ್ಲರ ಕತೆ. ನಾನು ಬೀಳಲಿಲ್ಲ, ಆದ್ರೆ ಕೆಲವು ಅತಿ ಬುದ್ಧಿವಂತರು ಬಿದ್ದಿದ್ದಾರೆ. ಈಗ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತೀರಾ? ಇಂಥವರನ್ನು ಬೆಳೆಸೋದು ನಾವೇ ಅಲ್ವಾ? ಸರ್ಕಾರ ಏನ್ ಮಾಡ್ತದೆ ಇದಕ್ಕೆ? ನಮ್ಮ ಕೈಯಲ್ಲಿರುವ ಅಧಿಕಾರ ಏನಂದ್ರೆ ನಾವು ಇಂತಹ ಹೊಂಡಕ್ಕೆ, ಇಂಥ ಬಾವಿಗೆ ಬೀಳದೇ ಇರುವುದು. ಮೊದ್ಲೆಲ್ಲ ಬರ್ತಿತ್ತು ಸ್ಕೀಮು, ಒಬ್ರನ್ನು ಜಾಯಿನ್ ಮಾಡಿದ್ರೆ ಅವರು ಇನ್ನಿಬ್ರನ್ನು ಜಾಯಿನ್ ಮಾಡ್ಬೇಕು, ಆ ಇಬ್ರು ಇನ್ನಿಬ್ರನ್ನು ಜಾಯಿನ್ ಮಾಡ್ಬೇಕು. ಇದು ಸಹ ಹಾಗೆ. ಇದಕ್ಕೆ ನಾವು ಟೊಪ್ಪಿ ಬಿಸ್ನೆಸ್ ಅಂತ ಹೆಸರಿಟ್ಟಿದ್ದೇವೆ. ಅವರು ಚೈನ್ ಲಿಂಕ್ ಅಂತ ಹೇಳ್ತಿದ್ರು. ಈ ಸ್ಕೀಮಿನ ಕಥೆ ಸಹ ಹೀಗೆ. ಸ್ಕೀಮ್ ಹೇಗೆ ನಡೀತದೆ, ಅದ್ರದ್ದು ಆ ಮುಂದೆ ಹಿಂದೆ ಏನು ಅಂತ ಯಾವತ್ತಾದ್ರೂ ಕೇಳಿದ್ದೀರಾ? ನಾನು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅಲ್ಲಿ ಪ್ರಶ್ನೆ ಕೇಳುದು, ನಿಮಗೆ ಇದರ ಸಾಧಕ ಬಾಧಕದ ಅರಿವು ಇದೆಯಾ? ನಿಮಗೆ ಎಷ್ಟು ಜನರ ನೀವು ನಿಮಗೆ ಗೊತ್ತಿಲ್ಲದೆ ದುಡ್ಡಿನ ಆಸೆಗೆ ಅಥವಾ ಪಬ್ಲಿಸಿಟಿ ಆಸೆಗೆ ಗುಂಡಿಗೆ ನುಗ್ತಾ ಇದ್ದೀರಾ ಅಂತ ಗೊತ್ತಿದೆಯಾ ನಿಮಗೆ? ಯಾಕೆ ನೀವು ಇಂಥವುಗಳನ್ನೆಲ್ಲ ಎಂಡೋರ್ಸ್ ಮಾಡುದು? ಇಂಥವುಗಳನ್ನೆಲ್ಲ ನೀವು ಯಾಕೆ ಸಪೋರ್ಟ್ ಮಾಡುದು? ಸೋಷಿಯಲ್ ಮೀಡಿಯಾ ಏನು ಇನ್ಫ್ಲೂಯೆನ್ಸರ್ಸ್ ಗಳಿಗೆ ಸಹ ತಮ್ಮದೇ ಆದ ಒಂದು ಜವಾಬ್ದಾರಿ ಇದೆ. ಯಾವ್ದು ಕೆಟ್ಟದು, ಯಾವ್ದು ಒಳ್ಳೇದು ಅಂತ ಸ್ವಲ್ಪ ಡಿಸೈಡ್ ಮಾಡಿ ಆಯ್ತಾ? ಇದು ಪೆಪ್ಸಿದು ಅಡ್ವರ್ಟೈಸ್ಮೆಂಟ್ ಅಲ್ಲ. ಕುಡಿದ್ರೆ ಆರೋಗ್ಯ ಹಾಳಾಗ್ತದೆ ಅಂತ ಗೊತ್ತಿದ್ರೆ ಸಹ ಪೆಪ್ಸಿ ಕುಡಿತಾರೆ ಜನ. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಪೆಪ್ಸಿದು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಕುಡಿಯುವ ನಾವು ಯೋಚನೆ ಮಾಡ್ಬೇಕು. ಅದೇ ರೀತಿ ಇಂಥ ಲಕ್ಕಿ ಸ್ಕೀಮ್ಗಳನ್ನು ದಯವಿಟ್ಟು ಯಾರು ಸಹ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಸಪೋರ್ಟ್ ಮಾಡಬೇಡಿ. ಓಕೆ, ಈಗ ಇವತ್ತೊಂದು ಸ್ಕೀಮ್ ಇದೊಂದು ಪ್ಯಾಟರ್ನ್ ಹೇಳ್ತೇನೆ ನಾನು. ಏನ್ ಹೇಳ್ತಾರೆ? ತಿಂಗಳಿಗೆ 1,000 ಕಟ್ಟಿದ್ರೆ ನಿಮ್ಗೆ ಕಾರ್ ಸಿಗ್ತದೆ, ಬೈಕ್ ಸಿಗ್ತದೆ, ಫ್ಲಾಟ್ ಸಿಗ್ತದೆ, ಲ್ಯಾಂಡ್ ಸಿಗ್ತದೆ, ಎಲೆಕ್ಟ್ರಾನಿಕ್ ಐಟಮ್ ಸಿಗ್ತದೆ, ನಿಮಗೆ ಫರ್ನಿಚರ್ ಸಿಗ್ತದೆ ಅಂತ. ದೇವರಾಣೆಗೂ ಯಾರಿಗೆ ಸಹ ಜೆನ್ಯೂನ್ ಆಗಿ ಜಾಯಿನ್ ಆದ ಒಬ್ಬ ಜನಸಾಮಾನ್ಯನಿಗೆ ಆ ಲಕ್ಕಿ ಡ್ರಾ ಅಲ್ಲಿ ಪ್ರೈಸ್ ಎದ್ದದ್ದು ಇಲ್ಲ. ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ನನಗೆ ಕಾರ್ ಸಿಕ್ಕಿದೆ, ನನಗೆ ಬೈಕ್ ಸಿಕ್ಕಿದೆ ಅಂತ ಫೋಟೋಕ್ಕೆ ನಿಲ್ತಾರೆ. ಅವರಿಗೆ ನಿಜವಾಗಿ ಸಿಕ್ಕಿರುವುದಿಲ್ಲ. ಯಾವ್ದಾದ್ರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಗೆದ್ದ ಕಾರ್ ತಗೊಂಡು ಅಥವಾ ಬೈಕ್ ತಗೊಂಡು ಅಥವಾ ಗೆದ್ದ ಫ್ಲಾಟ್ ಅಲ್ಲಿ ಹೋಗಿ ನಿಂತದ್ದು ನೀವು ನೋಡಿದ್ದೀರಾ? ಸುಮ್ಮನೆ ಯಾಕೆ ಇವುಗಳನ್ನ ನಂಬ್ತೀರಾ? ನಂಬಬೇಡಿ, ಯಾರನ್ನು ನಂಬೇಡಿ. ನೀವೇನೋ ನಿಮ್ಮದು ಅಭಿಮಾನ, ನಮ್ಮ ಸೆಲೆಬ್ರಿಟಿ ಇವರು ಅಥವಾ ಇವರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್, ಇವರಿಗೆ ಎಲ್ಲ ಗೊತ್ತಿದೆ ಅಂತ ಅನ್ಕೊಳ್ತೀರಿ. ಆ ತರ ಏನಿಲ್ಲ. ನೀವು ನಿಮ್ಮ ಬುದ್ಧಿ ಉಪಯೋಗಿಸಿ. 1,000 ತಿಂಗಳು ಕಟ್ಟಿದ್ರೆ ನೀವು ಒಂದು 2 ವರ್ಷಕ್ಕೆ 24,000 ಕಟ್ಟಿದಾಗ ಆಗ್ತದೆ. ಆ 24,000 ಕಟ್ಟಿದ್ದಕ್ಕೆ ನಿಮಗೆ 10,000 ಏನಾದ್ರು ಐಟಮ್ ಸಿಗ್ತದೆ. 10,000 ಸಹ ಸಿಕ್ಕಿದ್ರೆ ನನಗೆ ವಿಶೇಷವೇ. ಯಾಕೆ ಇಂಥ ಗುಂಡಿಗೆ ಹೋಗಿ ಗೊತ್ತಿದ್ದು ಬೀಳ್ತೀರಾ? ಬೀಳ್ಬೇಡಿ. ನಾವು ಸ್ಟ್ರೈಕ್ ಮಾಡಿ, ಧರಣಿ ಮಾಡಿ ಏನು ಪ್ರಯೋಜನ ಇಲ್ಲ. ಮೊದಲು ನಾವೇ ಇಂಥವುಗಳಿಗೆ ದುಡ್ಡು ಕಟ್ಟುದು, ಇಂಥ ಸ್ಕೀಮ್ಗಳಿಗೆ ಸೇರುವುದನ್ನು ನಿಲ್ಲಿಸುವ. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ಗೆ ನಾನು ಕೇಳುದು ಒಂದೇ ಪ್ರಶ್ನೆ, ನಿಮಗೊಂದು ಸಾಮಾಜಿಕ ಜವಾಬ್ದಾರಿ ಅಂತ ಒಂದು ಇಲ್ವಾ? ಎಷ್ಟೋ ಪಾಪದವರು ಕೂಲಿ ಕೆಲಸ ಮಾಡಿಕೊಂಡು, ಬೀಡಿ ಕಟ್ಟಿಕೊಂಡು, ಏನೋ ಇದು ಮನೆ ಕೆಲಸ ಮಾಡಿಕೊಂಡು ಇದ್ದವರ ಕಸಮುಸರ ಎಲ್ಲ ಪಾತ್ರೆ ತೊಳೆಯುವ ಹೆಂಗಸರು, ಇವರೆಲ್ಲ ದಿನಕ್ಕೆ ಒಂದು ಕಷ್ಟದಲ್ಲಿ ಒಂದು 100 ರೂಪಾಯಿ ಉಳಿಸಿದ್ರೆ ವಿಶೇಷ. ಅಂತವರು 1,000 ತಿಂಗಳಿಗೆ ಹೇಳಿದ್ರೆ ಅವರಿಗೆ ಸಣ್ಣ ಅಮೌಂಟ್ ಅಲ್ಲ, ಅದು ದೊಡ್ಡ ಅಮೌಂಟ್ ಅವರಿಗೆ. ಯಾಕೆ ಅವರ ಕಷ್ಟಪಟ್ಟ ದುಡ್ಡನ್ನು ಗುಂಡಿಗೆ ಹಾಕ್ಲಿಕ್ಕೆ ನೀವು ಪ್ರಚೋದನೆ ಕೊಡ್ತೀರಿ? ಮಾಡ್ಬೇಡಿ ಹೀಗೆ. ದಯವಿಟ್ಟು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಎಲ್ಲರೂ ಬಂದು ಎಲ್ಲರಿಗೆ ಒಂದು ಅವೇರ್ನೆಸ್ ಕೊಡಿ, ಇಂಥ ಸ್ಕೀಮಿಗೆ ಸೇರ್ಬೇಡಿ ಅಂತ. ಅದು ಬಿಟ್ಟು ಸೇರಿ ಅಂತ ಹೇಳ್ಕೊಂಡು ನೀವೇ ಹೇಳಿದ್ರೆ ಮತ್ತೆ ಜನಸಾಮಾನ್ಯ ಏನ್ ಮಾಡ್ಬೇಕು? ಸ್ವಲ್ಪ ಬುದ್ಧಿ ಉಪಯೋಗಿಸಿ. 4 ಜನರಿಗೆ ಉಪಕಾರ ಆಗುವಂತ ಕೆಲಸ ಮಾಡಿ. ಈ ತರ ಉಪದ್ರ ಮಾಡಬೇಡಿ. ಪಾಪದವರಿಗೊಂದು ಆಸೆ, ಬಂಗ್ಲೆಯಲ್ಲಿ ಇರ್ಬೇಕು, ದೊಡ್ಡ ನಮ್ಮದು ಸ್ವಂತ ಮನೆ ಇರ್ಬೇಕು, ನಮ್ಮ ಹತ್ರ ಕಾರ್ ಇರ್ಬೇಕು, ನಮ್ಮ ಹತ್ರ ಬೈಕ್ ಇರ್ಬೇಕು. ಆಸೆ ಇರುವುದು ಸಹಜ. ಆದ್ರೆ ಆಸೆ ಇದ್ರೆ ನೀವು ಆ 1,000ವನ್ನು ಆ ಸ್ಕೀಮಿಗೆ ಕಟ್ಟುವ ಬದಲು ಒಂದು ಆರ್ಡಿಗೆ ಜಾಯ್ನ್ ಆಗಿ, ಪಿಗ್ಮಿಗೆ ಜಾಯ್ನ್ ಆಗಿ, ಏನಿಲ್ಲ ಅಂದ್ರೂ 1 ವರ್ಷ ಮುಗಿಯುವಾಗ ದುಡ್ಡು ಪ್ಲಸ್ ಅದರ ಬಡ್ಡಿ ಸಮೇತ ನಿಮ್ಗೆ ಸಿಗ್ತದೆ. ನಾನು ಹೇಳಿದ ಮಾತು ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ದಯವಿಟ್ಟು ನನ್ನನ್ನು ಬೈಲಿಕ್ಕಿದ್ರೆ ಬೈಕೊಳ್ಳಿ, ಆದ್ರೆ ಇದರಿಂದ ಏನಾದ್ರೂ ಒಳ್ಳೇದು ಇದೆ ಅಂತ ನಿಮ್ಗೆ ಅನಿಸಿದ್ರೆ ಅರ್ಥ ಮಾಡ್ಕೊಳ್ಳಿ. ಇಷ್ಟು ನನ್ನ ಮಾತು ಕೇಳಿದಕ್ಕೆ ಧನ್ಯವಾದಗಳು.